ಗಾಳಿ, ನೀರು, ಬೆಳಕು ಮತ್ತು ಈ ನೆಲ ಅನ್ನುವುದಿದೆಯಲ್ಲ, ಇದು ನಮಗೆ ಬೇಕೇ ಬೇಕಾದದ್ದು. ಇವು ನಾಲ್ಕು, ಈ ಭೂಮಿ, ಅದರಲ್ಲಿ ಇರುವಂತಹ ನೀರು, ಅದರ ಮೇಲಿರುವಂತಹ ಗಾಳಿ ಮತ್ತು ಇದಕ್ಕೆ ಬರ್ತಾ ಇರುವಂತಹ ಬೆಳಕು, ಇವು ನಾಲ್ಕು ಮೂಲಭೂತವಾದ ಭೂತಗಳು. ಆದರೆ ಈ ಐದನೇ ಭೂತ ಇದೆಯಲ್ಲ, ಯಾವುದು? ಆಕಾಶ. ಈ ಆಕಾಶನ ನೋಡಿದ್ದೀರಾ ನೀವು? ನೋಡಿದ್ದೀರಾ? ಆಕಾಶ ನೋಡಿದ್ದೀರಾ? ಯಾವುದು ಆಕಾಶ ಅಂದರೆ? ಯಾವುದು ಆಕಾಶ ಅಂದರೆ? ಯಾವುದು? ಹೀಗೆ ಇಲ್ಲಿ ಮೇಲ್ಗಡೆಗೆ ಇರೋ ಚಾವಣಿ ತರಹ ಹೊರಗಡೆ ನಿಂತ್ಕೊಂಡ್ರೆ ಕಾಣಿಸುತ್ತಲ್ಲ ಆಕಾಶ, ಅದೇನೇನಾ ಆಕಾಶ ಅಂದರೆ? ಹೌದಾ? ಹೇಳಿ. ಸಾಮಾನ್ಯವಾಗಿ ನಾವು ಆಕಾಶ ಅಂತಂದಾಗ ಆಕಾಶ ನೋಡೋದಕ್ಕೆ ನುಗ್ಲೆ ಅಂತಂದರೆ ಆಕಾಶ ಅಂದರೆ ಅದು ನಾನು ನೋಡಿದ್ದೀನಿ, ಆಕಾಶ ನೋಡಿದ್ದೀನಿ. ಇನ್ಮೇಲೆ ಅದಕ್ಕೊಂದು ಬಣ್ಣ ಇರಬೇಕಲ್ವಾ? ಏನು ಬಣ್ಣ ಇರುತ್ತೆ ಆಕಾಶ? ಬೆಳ್ಳಗಿರುತ್ತೆ, ನೀಲಿಯಾಗಿರುತ್ತೆ. ಯಾವಾಗ ನೀಲಿಯಾಗಿರುತ್ತೆ? ಬೆಳಗ್ಗೆ ನೋಡಿದಾಗ ನೀಲಿಯಾಗಿರುತ್ತೆ. ಸಾಯಂಕಾಲ ನೋಡಿದಾಗ ಏನಾಗಿರುತ್ತೆ? ರಾತ್ರಿ ನೋಡಿದಾಗ ಏನಾಗಿರುತ್ತೆ? ರಾತ್ರಿ ನೋಡಿದಾಗ ಅದು ಕಪ್ಪಾಗ್ಬಿಟ್ಟಿರುತ್ತೆ. ಮತ್ತು ಬೆಳಿಗ್ಗೆ ಕಾಣಿಸದೇ ಇರುವಂತಹ ನಕ್ಷತ್ರಗಳೆಲ್ಲ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭ ಆಗಿರುತ್ತೆ. ಅದರಿಂದ ಆಕಾಶ ಅಂತ ಅನ್ನೋದು ಅಲ್ಲೆಲ್ಲೋ ಇರೋದಾ ಅಥವಾ ಎಲ್ಲ ಕಡೆಗೂ ಇರುವಂಥದ್ದ? ಎಲ್ಲ ಕಡೆಗೆ ಇದೆ ಅಂತ ಅನ್ನೋದಾದರೆ, ಇವನ್ ನಮ್ಮ ಮಧ್ಯದಲ್ಲಿ ನಾನು ಮಾತನಾಡ್ತಾ ಇರೋನು, ನೀವು ಕೇಳಿಸ್ಕೊಳ್ತಾ ಇರೋರು, ನಮ್ಮಿಬ್ಬರ ಮಧ್ಯದಲ್ಲಿಯೂ ಒಂದು ಆಕಾಶ ಇದೆ ಅಲ್ವೇ? ಆಕಾಶ ಅಂತ ಅನ್ನೋದು ಸ್ಪೇಸ್ ಅಂದಾಗ. ಆದರೆ ಅದು ಏನದು? ಹಿಂದೆ ಒಂದಾನೊಂದು ಕಾಲಕ್ಕೆ ಗ್ರೀಕರ ಕಾಲದಲ್ಲಿ ಅದನ್ನು ಈಥರ್ ಅಂತ ಕರೆದ್ರು. ಅದೆಲ್ಲ ಇಟ್ ಈಸ್ ಪರ್ಮೀಟಿಂಗ್, ಅದರ ಒಳಗಡೆಗೆಲ್ಲ ಇದೆ ಅಂತ. ಆದರೆ ಆಮೇಲೆ ಗೊತ್ತಾಯ್ತು ಅದು ಏನೂ ಅಲ್ಲ ಅಂತ. ಹಾಗಾದ್ರೆ ಆಕಾಶ ಅಂದರೆ ಏನು? ಅದು ಏನೂ ಅಲ್ಲ. ನಮ್ಮ ದೇಶದಲ್ಲಿ ಪಂಚಭೂತಗಳ ಕಲ್ಪನೆ ಇದ್ದ ಹಾಗೆ ಬುದ್ಧ ಹೇಳ್ದ, ಈ ಆಕಾಶ ಅಂತ ಅನ್ನೋದು ಏನು ಅಲ್ಲದೆ ಇರೋದೇನೆ ಆಕಾಶ. ಅದರಿಂದ ಅದರ ಪ್ರಕಾರ 4 ಭೂತಗಳು, ಪೃಥ್ವಿ, ಅಪ್, ತೇಜಸ್, ವಾಯು ಅಂತನ್ನುವ 4. ಮತ್ತು ಇವುಗಳಿಗೆಲ್ಲ ಸೂಕ್ಷ್ಮವಾದಂತಹ ರೂಪಗಳು ಇರುತ್ತವೆ. ಆದರೆ ಈ ಆಕಾಶ ಅಂತನ್ನುವುದು ಅದು ವಿಭು, ಬಹಳ ದೊಡ್ಡದು, ಭೂಮ ರೂಪದಲ್ಲಿ ಇರುವಂಥದ್ದು. ಅದರಿಂದ ಅದು ಇದ್ದರೂ ಕೂಡ ನಮಗದು ಗೊತ್ತಾಗೋದೇ ಇಲ್ಲ. ಗೊತ್ತಾಗೋದಿಲ್ಲ ಅಂತಂದರೆ ಏನು? ಈ ಭೂತಗಳನ್ನು ನೋಡಿದಂತೆ ನಾವು ಆಕಾಶ ಅನ್ನುವುದನ್ನು ತಿಳಿಯುವುದಿಲ್ಲ. ಬೇರೆ ಇದನ್ನು ತಿಳಿಯುವುದಕ್ಕೆ ಅದಕ್ಕೆ ಕೆಲವು ಗುಣಗಳಿದ್ದಾವೆ. ಭೂಮಿ ಅದರ ವಾಸನೆಯಿಂದ ನಮಗೆ ಗೊತ್ತಾಗುತ್ತೆ, ಅಂದರೆ ಅದಕ್ಕೊಂದು ಇಂದ್ರಿಯ ಇದೆ, ಅದರಿಂದ ಅದು ಗೊತ್ತಾಗುತ್ತೆ. ಕಣ್ಣಿಗೆ ಬೆಳಕು ಅಂತನ್ನುವ ಇಂದ್ರಿಯದಿಂದ ಅದು ಗೊತ್ತಾಗಿರುತ್ತೆ. ಕಿವಿ ಇರೋದರಿಂದ ನಮಗೆ ಶಬ್ದ ಅನ್ನೋದು ಗೊತ್ತಾಗಿರುತ್ತೆ. ನಾಲಿಗೆ ಇರೋದರಿಂದ ರುಚಿ ಅನ್ನೋದು ಗೊತ್ತಾಗಿರುತ್ತೆ. ಹೀಗೆ ಈ ಇಂದ್ರಿಯಗಳಿಂದ ಇವುಗಳನ್ನು ನೋಡ್ತಾ ಹೋಗಿರ್ತೀವಿ. ಹಾಗೆ ನೋಡಿದಾಗ ಒಂದು ವಸ್ತುವಿನಲ್ಲಿ ಒಂದಕ್ಕಿಂತ ಹೆಚ್ಚು ಗುಣಗಳಿದ್ದು, ಒಂದಕ್ಕಿಂತ ಹೆಚ್ಚು ಭೂತಗಳು ಇದ್ದು, ಅವುಗಳ ಒಂದು ಒಟ್ಟಾರೆ ಸೇರಿದಂತಹ ಸ್ವರೂಪದಿಂದ ಅದನ್ನು ನಾವು ಒಂದು ವಸ್ತುವನ್ನು ಹಲವು ರೀತಿಯಲ್ಲಿ ನೋಡೋದಕ್ಕಾಗಿರುತ್ತೆ. ಹಾಗೆ ನೋಡಿದಾಗ ಒಂದು ಇಂದ್ರಿಯ ಗ್ರಹಿಸಿದ್ದನ್ನು ಇನ್ನೊಂದು ಇಂದ್ರಿಯ ಹೀಗೆ ಅಂತ ಊಹಿಸೋದಕ್ಕೆ ಶುರುವಾಗುತ್ತೆ. ಇಲ್ಲೆಲ್ಲ ಹೂಗಳಿದೆ, ಇದನ್ನೆಲ್ಲ ಹೂವು ಅಂದರೆ ಇದಕ್ಕೊಂದು ಸುವಾಸನೆಯೂ ಇದೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಇದು ಪ್ಲಾಸ್ಟಿಕ್ನಿಂದ ಮಾಡಿದ ಹೂವು ಆದರೆ ಇದಕ್ಕೆ ವಾಸನೆ ಇರೋದಿಲ್ಲ. ಇದು ವಾಸನೆ ಬರಬೇಕಾದ್ರೆ ಅದಕ್ಕೆ ಇನ್ನೊಂದು ಸೆಂಟ್ ಹೊಡಿತೀವಿ. ಆವಾಗ ನನಗೆ ಬಂದು ವಾಸನೆ ಆ ಸೆಂಟಿಂದೇ ಹೊರತು ಈ ಹೂವಿಂದಲ್ಲ. ಅಂದರೆ ನಾನೇನು ಮಾಡ್ತಾ ಇದ್ದೀನಿ, ಇರುವಂಥ ವಸ್ತುಗಳನ್ನು ಪುನಃ ಜೋಡಿಸ್ಕೊಳ್ತಾ ಇದ್ದೀನಿ. ಹೀಗೆ ಜೋಡಿಸ್ಕೊಳ್ಳೋದ್ರಲ್ಲಿ 3 ಸಂಗತಿಗಳು ನಡೆಯುತ್ತವೆ ಅಂತ ಹೇಳಿದ್ದಾರೆ. ಏನದು? ಅಲ್ಲೊಂದು ವಸ್ತು ಇದೆ,
ಮತ್ತು ಇಲ್ಲಿ ನಾನಿದ್ದೀನಿ ನೋಡೋನು ಮತ್ತು ನೋಡುವಂತಹ ಒಂದು ಪ್ರಕ್ರಿಯೆ ಇದೆ. ಅಲ್ಲಿ ಇರುವಂತಹ ವಸ್ತು, ಅದನ್ನು ಇಂಗ್ಲೀಷ್ನಲ್ಲಿ ಆಂಟೋಸ್ ಅಂತ ಕರೀತಾರೆ, ಅದರದ್ದೊಂದು ಶಾಸ್ತ್ರ ಇದೆ. ಹೀಗೆ ನೋಡುವಂಥವನು ನಾನೊಬ್ಬ ಇದ್ದೀನಿ. ನೋಡುವ ನಾನು ದ್ರಷ್ಟ ಅಥವಾ ಅದನ್ನು ಅನುಭವಿಸುವವನಾದರೆ ಭೋಕ್ತ ಆಗಿರುವವನೊಬ್ಬ ಇದ್ದೀನಿ. ಭೋಗ್ಯವಾದದ್ದು ಅಥವಾ ದೃಶ್ಯವಾದದ್ದು ಹೊರಗಡೆಗೆ ಒಂದು ಜಗತ್ತಿದೆ. ಇದರ ಮಧ್ಯೆ ನಮ್ಮಿಬ್ಬರ ಮಧ್ಯದಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಅದು ಜ್ಞಾನದ ಪ್ರಕ್ರಿಯೆ. ನಾನು ಜ್ಞಾತೃ, ಅದು ಜ್ಞೇಯ, ಮತ್ತು ಇದು ಜ್ಞಾನ ಅನ್ನುವ ಒಂದು ಪ್ರಕ್ರಿಯೆ. ಇವು ಮೂರನ್ನು ತ್ರಿಪುಟಿ ಅಂತ ಕರೆದಿದ್ದಾರೆ. ಇವು ಮೂರು ಸೇರಿ ಜ್ಞಾನ ಉಂಟಾಗುವುದು. ಜ್ಞಾತೃವೂ ಇರಬೇಕು, ಜ್ಞೇಯವಾದದ್ದು ಇರಬೇಕು, ಮತ್ತು ಅದನ್ನು ನೋಡುವಂತಹ ಒಂದು ಪ್ರಕ್ರಿಯೆಯೂ ನಡೀತಾ ಇರುತ್ತೆ. ಇದು ಮೂಲತಃ ಜ್ಞಾನದ ಮೀಮಾಂಸೆ. ಇದನ್ನು ಎಪಿಸ್ಟಮಾಲಜಿ ಅಂತ ಕರೀತಾರೆ. ಇವೆರಡೂ ಸೇರಿಕೊಂಡು ಜ್ಞಾನ ಅನ್ನುವುದು, ವಿಜ್ಞಾನ ಅನ್ನುವುದು ಇರುವಂಥದ್ದು. ಇದರೊಂದು ಮೆಥಡ್ ನಮಗೆ ಗೊತ್ತಾಗಿದ್ದ ಪಕ್ಷಕ್ಕೆ ನಾವು ನೋಡ್ತಾ ಇರೋದರಲ್ಲಿ ಏನೇನು ತೊಂದರೆಗಳಿದ್ದಾವೆ ಮತ್ತು ಏನೇನು ಮಹತ್ವಗಳಿದ್ದಾವೆ, ಇದನ್ನು ಆಧರಿಸಿಕೊಂಡು ನಮ್ಮ ಜ್ಞಾನ ಬೆಳೆಯುವುದೋ ಕುಗ್ಗುವುದೋ ನಡೀತಾ ಇರುತ್ತೆ. ಹಾಗೆ ಇರುವಂತಹ ನನಗೆ ಜ್ಞಾತೃ, ತಿಳಿಯುವವನು, ಮತ್ತು ಭೋಕ್ತೃ, ಇದನ್ನು ಅನುಭವಿಸುವವನಿಗೆ ನಾನು ತಿಳಿದದ್ದನ್ನು ಅನುಭವಿಸಬೇಕು. ಹಾಗೆ ಅನುಭವಿಸುವುದಕ್ಕೆ ನಾನು ಗಳಿಸಿಕೊಳ್ಳಬೇಕು. ಗಳಿಸಿಕೊಳ್ಳೋದಕ್ಕೋಸ್ಕರ ನಾನು ಏನೇನೋ ಕೆಲಸಗಳನ್ನು ಮಾಡಬೇಕು ಅನ್ನೋದಿರುತ್ತೆ. ಇದರಿಂದಾಗಿ ಇಡೀ ಸಮಾಜ ಮತ್ತೊಂದೆಲ್ಲ ಬಂದಿದೆ. ಆದರೆ ಈ ಜ್ಞಾನದ ಮೂಲದಲ್ಲಿ ಎರಡು ಅಂಶಗಳು ಬಹಳ ಮುಖ್ಯವಾದದ್ದಾಗಿ, ಯಾವುದನ್ನು ಫಿಸಿಕಲ್ ಅಂತ ಹೇಳಿದ್ವಿ ಅದು ತನ್ನನ್ನು ಮೆಟಫಿಸಿಕಲ್ ಕಡೆಗೆ ಕರೆದುಕೊಂಡು ಹೋಗಿದೆ. ಈ ಫಿಸಿಕಲ್ ಅಂದರೆ ಏನು? ಮೂರ್ತವಾದ ಭೂತ ಪ್ರಪಂಚವಾದರೆ ಇದರ ಆಚೆಗೆ ಇರುವಂಥದ್ದು, ಇದನ್ನು ಆಧರಿಸಿಕೊಂಡು ಬಂದಿರುವಂಥದ್ದು ಮೆಟಾಫಿಸಿಕಲ್. ಅದಕ್ಕೆ ನಾವು ಸಂಸ್ಕೃತದಲ್ಲಿ ಅಧಿ ಅನ್ನುವ ಒಂದು ಉಪಸರ್ಗವನ್ನು ಬಳಸ್ತೀವಿ. ಹೀಗೆ ಅಧಿ ಅನ್ನುವ ಉಪಸರ್ಗವನ್ನು ಬಳಸಿದಾಗ ಅದಕ್ಕೆ ಎರಡು ತುದಿಗಳು ಇರುತ್ತವೆ ಅಂತ. ಒಂದು, ಯಾವುದನ್ನು ಆಧರಿಸಿ ಇದು ಇದೆಯೋ ಅದು, ಮತ್ತು ಯಾವುದು ಆಧಾರವೋ ಅದು. ಹಾಗಾಗಿ ನಾನು ಈಗ ಮೆಟಾಫಿಸಿಕಲ್ ಅಂತಂದರೆ ಈ ಫಿಸಿಕಲ್, ಈ ಹೊರ ಜಗತ್ತು ಇದೆಯಲ್ಲ, ಈ ಜಗತ್ತಿಗೆ ಆಧಾರವಾಗಿ ಇನ್ನೊಂದು ಇರಬೇಕು ಅಂತ ಆಯಿತು. ಅದನ್ನು ಕುರಿತಾಗಿ ನಡೆಸುವಂತಹ ಜಿಜ್ಞಾಸೆ ಮೆಟಫಿಸಿಕಲ್ ಅಂತ ಅನ್ನಿಸಿಕೊಳ್ಳುತ್ತೆ. ಇದು ಆತ್ಮವಿದೆ, ದೇಹವಿದೆ, ದೇಹದ ಹಿಂದೆ ಆತ್ಮವಿದೆ ಅನ್ನುವ ಬಹಳ ಸರಳ ಸಮೀಕರಣದಲ್ಲಿ ಅಷ್ಟೇ ಇರೋದಿಲ್ಲ. ಇದು ಇಟ್ಸ್ ಎ ಪ್ರೋಸೆಸ್ ಆಫ್ ಅಬ್ಸ್ಟ್ರಾಕ್ಷನ್. ನಾನು ಮೂರ್ತದಿಂದ ಅಮೂರ್ತದ ಕಡೆಗೆ ನಡೆಯುವಂಥದ್ದು ಇದೆ. ಈ ಮೂರ್ತದಿಂದ ಅಮೂರ್ತದ ಕಡೆಗೆ ನಡೆಯೋದು ಅಂದರೆ ಏನು? ನೀವೆಲ್ಲ ಫಿಸಿಕ್ಸ್ ಓದಿದ್ದೀರಿ. ಫಿಸಿಕ್ಸ್ ಓದಿದಾಗ ಅದಕ್ಕೆ ಪೂರಕವಾಗಿ ಒಂದು ಮ್ಯಾಥಮೆಟಿಕ್ಸ್ ಅನ್ನೋದಿದೆ, ಹೌದಾ? ಈ ಜಗತ್ತಿನ ನಿಯಮಗಳನ್ನು ತಿಳಿಸುವುದಕ್ಕೆ ಒಂದು ಫೋರ್ಸ್ ಇದೆ ಅಂತಂದರೆ, ಫೋರ್ಸ್ ಅನ್ನೋದೇನು? ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್, ಅದನ್ನೆಲ್ಲ ಹೇಳಿದರು. ಎಫ್ ಈಸ್ ಈಕ್ವಲ್ ಟು ಎಮ್ ಎ ಅಂತ ಒಂದು ಸೂತ್ರವನ್ನು ಕೊಟ್ಟರು. ಆ ಫೋರ್ಸ್ನಲ್ಲಿ ಮಾಸ್ ಇಂಟು ಆಕ್ಸಲರೇಷನ್ ಅಂದರೆ ಅವೆರಡಕ್ಕೂ ಇರುವಂತಹ ಸಂಬಂಧ ಏನು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಹೀಗೆ ಹೇಳಿ ಅದರ ಹಿಂದೆ ಗಣಿತ ಅನ್ನೋದು ಒಂದು ಬಂದಿದೆಯಲ್ಲ, ಇದು ಇಟ್ಸ್ ಎ ಪ್ರೋಸೆಸ್ ಆಫ್ ಅಬ್ಸ್ಟ್ರಾಕ್ಷನ್. ಇದು ಅಮೂರ್ತಗೊಳಿಸುತ್ತಾ ಹೋಗುತ್ತದೆ. ಈ ಅಮೂರ್ತವಾದದ್ದು ಏನು ಮಾಡುತ್ತೆ ಅಂದರೆ, ಮೂರ್ತವಾದ ಪ್ರಪಂಚದ